ವೈದ್ಯಕೀಯ ಶಿಬಿರ ಮಾಡಿದ್ದೀವಿ. ಯಾರ್ಯಾರೆಲ್ಲ ಗಣ್ಯರು ಬಂದಿದ್ರು, ಎಷ್ಟು ಜನಕ್ಕೆ ಆಗಿದೆ ಸರ್? ಸರ್ ಇವತ್ತು ನಾನು ಲೆಕ್ಕ ನೋಡಿಲ್ಲ, ನಂಗೆ ಗೊತ್ತಿರೋ ಹಂಗೆ ಒಂದು 700ರಿಂದ 800 ಜನ ಬರೀ ತಪಾಸಣೆಗೋಸ್ಕರ ಬಂದು ಮಧುಮೇಹ ಚಿಕಿತ್ಸೆ, ಮಧುಮೇಹ ತಪಾಸಣೆ, ಅದ್ರ ಜೊತೆಗೆ ಅವ್ರಿಗೆ BP, ಅದು ಬಿಟ್ಟು ಆಮೇಲೆ ಜನರಲ್ ಹೆಲ್ತ್ ಚೆಕಪ್ಪು, ಕಣ್ಣಿಂದು, ಆಮೇಲೆ ಇದ್ರದ್ದು ಲೇಡೀಸ್ ಜನರಲ್ ಚೆಕಪ್ಪು, ಇದನ್ನೆಲ್ಲ ಮಾಡಿಸಿದ್ದೀವಿ. ನನಗೆ ಗೊತ್ತಿರೋ ಹಂಗೆ ಒಂದು 800ರಿಂದ 1000 ಜನ ಗಂಟ ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮ ಸಫಲವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಇವ್ರ ಮಾರ್ಗದರ್ಶನ ನಾನು ನಡೀತಾ ಇರೋದು ನಮ್ಮ ವಿಜಯನಗರದ ಶಾಸಕರಾದ ಎಂ ಕೃಷ್ಣಪ್ಪನವರ ಆಶೀರ್ವಾದದೊಂದಿಗೆ, ಪ್ರಿಯಾ ಕೃಷ್ಣರವರ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀನಿ. ನನ್ನ ಹುಟ್ಟಿದಬ್ಬ, ಆ ಹುಟ್ಟಿದಬ್ಬದ ಪ್ರಯುಕ್ತ ಈಗ ಬರೀ ಸಂಭ್ರಮಕ್ಕೆ ಅದನ್ನು ಮೀಸಲಾಗಿಡದೆ ಎಲ್ಲೋ ಹೋಗಿ ಪಾರ್ಟಿ ಮಾಡಿ 4 ಜನ ಜೊತೆ ಕುಣಿದು ಕುಪ್ಪಳಿಸೋದು ಬಿಟ್ಟು ನಾವು ಜನರಿಗೋಸ್ಕರ ನನ್ನ ವಾರ್ಡ್ ಜನ ನನ್ನ ವಾರ್ಡ್ ಜನಕ್ಕೆ ಏನು ಕೊಡ್ತೀನಿ ಅಂತ ಹೇಳಿ ಅದು ಮುಖ್ಯ. ಇವತ್ತು ನಾನು ನನ್ನ ಬರ್ಡೇ ದಿವಸ ಅವ್ರಿಗೆ ಒಂದು ಆರೋಗ್ಯದ ಒಂದು ತಪಾಸಣೆ ಮಾಡಿಸಿ ಅವ್ರ ಆರೋಗ್ಯ ಹೆಂಗಿದೆ, ಅವ್ರ ಕಣ್ಣು ಹೆಂಗಿದೆ, ಅವ್ರಿಗೆ BP ಇದೆಯಾ, ಅವ್ರಿಗೆ ಶುಗರ್ ಇದೆಯಾ, ಅವ್ರಿಗೆ ಏನಾನ ಆಪ್ರೇಷನ್ ಆಗಬೇಕಾ. ಈಗ ಆಪ್ರೇಷನ್ ಆಗಬೇಕು ಅಂದರೆ ಕಣ್ಣಿಗೆ ಆಪ್ರೇಷನ್ ಕೂಡ ಮಾಡಿಸುವಂಥ ಸೌಲಭ್ಯಗಳನ್ನ ನಾನು ಒದಗಿಸ್ಕೊತಾ ಇದ್ದೀನಿ. ಜೊತೆಗೆ ಅವ್ರಿಗೆ ಕನ್ನಡಕ ಬೇಕು ಅಂದರೆ ಆ ಕನ್ನಡಕನೂ ಇವತ್ತು ಒಂದು 100 ಜನಕ್ಕೆ ಕನ್ನಡಕನೂ ಕೊಟ್ಟಿದ್ದೀವಿ. ಇನ್ನೂ ಒಂದು 80 ಜನ ಕನ್ನಡಕ ಬೇಕಾಗಿದೆ, ಅದನ್ನೆಲ್ಲ ಇನ್ನೊಂದು ಮಂಗಳವಾರ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು 40ರಿಂದ 50 ಜನಕ್ಕೆ ಆಪ್ರೇಷನ್ ಕೂಡ ಅದು ಸಜೆಸ್ಟ್ ಮಾಡಿದ್ದಾರೆ. ಆಪ್ರೇಷನ್ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ, ರಿಲೀಫ್ ಫೌಂಡೇಶನ್ ವತಿಯಿಂದ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ.